ಪಾಪ ಇನ್ಮೇಲಿಂದಾನ ಆ ಹುಡುಗಿ ಸವಾಸಕ್ಕೆ ಹೋಗ್ಬೇಡ ಕಣಪ್ಪ. ಸ್ವಾಮಿ ದೇವ್ರೆ, ಎಷ್ಟು ಅನ್ಬೋಸಿವಪ್ಪ ದೇವ್ರೆ ಪರಮಾತ್ಮ. ಅಯ್ಯೋ ನಾನಂತೂ ನಿನ್ನ ಬಿಡಿಸ್ಕೆ ಬರೋಕ್ಕೆ ಆಟೇಟ್ ಪಾಟ್ ಬೀಳಲಿಲ್ಲ ಪಾಪ. ಬೇಡ, ಅವಳು ಸವಾಸಕ್ಕೆ ಹೋಗ್ಬೇಡ, ಮನೆಯಾಳ ಮುಂಡೆ ಸವಾಸಕ್ಕಿನ ಮೇಲೆ. ಇಲ್ಲ ಮತ್ತಾಯಿ, ಆ ಹುಡುಗಿ ಅಲ್ಲಿ ಬತ್ತಾ ಇದ್ದಾಳೆ ಅಂದ್ರೆ ನಾನು ದೂರ ಸರಿತೀನಿ. ಆ ಹುಡುಗಿ ಸವಾಸಕ್ಕೆ ಮಾತ್ರ ಹೋಗಲ್ಲ. ಅವಳೆ ನೆಂತ್ರಿಪುರ ಸುಂದ್ರಿ ಅಲ್ಲ, ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೋಗೋದಿಲ್ಲ ಕಣಮ್ಮ. ಏನು ಮದುವೆ ಆಗಲಿಲ್ಲ ಅಂದರೂ ಬೇಡ, ಹುಡುಗಿಯರ ಸವಾಸ ಮಾತ್ರ ಬೇಡ. ಹೆಂಗನ ನೋಡು, ಮದುವೆ ಆದ್ರಂತೂ ಪರವಾಗಿಲ್ಲ ಕಣಮ್ಮ, ಏನು ಬೇಡ ಏನು ಬೇಡ. ಕಣಪ್ಪ ನೋಡು, ಹಂಗೇನೆ ಹೆಂಗಿದ್ದೆ ನೋಡು, ಒಂದು ತಿಂಗಳಿಗೇನೆ ಏಟು ಆಗಿದ್ಯಾ ಪಾಪ. ಹೆಂಗಿದ್ದ ನೀನು ನೋಡೋಕ್ಕಾಗಲ್ಲ. ಬೇಡ ಕಣಪ್ಪ, ಅವಳೇನೇನು ಅಂತ ಸುಂದ್ರಿ ಅಲ್ಲ. ಅಯ್ಯಪ್ಪ, ಅವಳೇನೇನು ಅವಳೊಬ್ಬಳೇ ಅಲ್ಲ ಪ್ರಪಂಚದಾಗಿರೋಳು. ಏನು ಮಸ್ತಾಗಿದ್ದಾರೆ. ಇವತ್ತಲ್ಲ ನಾಳೆ ಯಾರಾದ್ರೂ ಕೊಡ್ತಾರೆ. ಹಾಗೆ ಆಗುತ್ತೆ ಮದುವೆ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಸುಮ್ಮನೆ ಬಿಸಾಕೊಂಡು ಸುಮ್ಮನಿರ್ರಿ ಪಾಪ. ಬೇಡ, ಇಂಥ ಸವಾಸಕ್ಕೆಲ್ಲನೇ ಹೋಗಬಾರ್ದು. ಯಾಕೆ ಬೇಕು, ನಾವು ಅನ್ಭವಿಸ್ಬೇಕು ನೋಡಿ. ಇವಾಗ ನಿಮ್ಮಮ್ಮ ಏಟು ಪಾಟ್ ಬಿದ್ಲು. ಅಯ್ಯಪ್ಪ ಸಾರ ಮಾರಿ ಹೋಗತ್ತ. ನಿಮ್ಮಪ್ಪ ನೋಡಿರಿ ಅಲ್ಲೋಗಿ ಉಳ್ಕಂಡ. ನಿಮ್ಮಪ್ಪ ಅಲ್ಲ ಇದಾನೆ ಹೋಗಿ. ಅಪ್ಪ ನೋಡು ಅಲ್ಲಿ ಹೋಗಿ ಸೇರ್ಕೊಂಡಿರೋದೇ. ನಮ್ಮ ಮನೆ ಬಾಗ್ಲಾಗೇನು ಮುದ್ದಿಲ್ಲ, ನಾವೇನು ಊಟ ಹಾಕಲ್ಲಮ್ಮಂಗೆ ಅಲ್ಲಿ ಹೋಗಿ ಸೇರ್ಕೊಂಡೈತೆ. ಅಲ್ಲ ಸೇರ್ಕೋಣ ನಿಮ್ಮಪ್ಪ. ಎಲ್ಲ ಅವ್ರು ಅಳ್ದಾಗ ಬದುಕು ಮಾಡ್ತಾನೆ, ಕೆಲಸದಳಿದ್ದಂಗೆ ಇದ್ದಾನೆ ನೋಡಪ್ಪ. ಇವನು ಇಂಥದ್ದು ಮಾಡ್ತಾನೆ ನಮ್ಮಯ್ಯಪ್ಪ. ಆಗ್ದಾರೆ ಎದುರಿಗೆ ಅಲ್ಲ ನೋಡು, ಆಗ್ದಾರೆ ಎದುರಿಗೆ ಇಂಥವೇ ಮಾಡೋದು. ಹೋಗು ಅಲ್ಲಿ ಹೋಗಿ ಸೇರ್ಕೋಣವ್ನಿ. ಅಮ್ಮ ತಾಯಿ, ನನಗಂತೂ ಸಾಕಾಗ್ಬಿಟ್ಟೈತೆ ಕಣಮ್ಮ. ಅಯ್ಯಪ್ಪ ಅಮ್ಮ, ಹುಡುಗಿ ಸವಾಸ ಬೇಡ ಯಮ್ಮ. ಹೆಂಗಾನ ಮಾಡ್ಕೊಂಡು ಹಾಳಾಗೋಗ್ಲಿಲ್ಲ. ಆಗ ಯಮ್ಮನೆ ಪೊಲೀಸು ಶಾಂತಂಟಿ ಮಗಳು ವರ್ಷಿತ ಇಲ್ವೇ, ವರ್ಷಿತಕ್ಕ ಯಮ್ಮನೆ ಪೊಲೀಸು. ಏಪ ಬಾರಿ ಇದು ಬೆಂಕಿ ಕಣಮ್ಮ. ಅಮ್ಮ ಅವ್ರ ಸವಾಸ ಬೇಡ ನನಗಂತೂ ಆಗಲ್ಲಮ್ಮ ತಾಯಿ. ನನಗೆ ಯಾವ ಹುಡುಗಿಯರು ಬೇಡ, ಯಾಕೆ ನನಗೆ ಮದುವೆನೇ ಬೇಡ. ಹಿಂಗೆ ಇದ್ಬಿಡ್ತೀನಿ ನೋಡಿ. ಓಟು ಎನ್ಸಿಯವ್ರೆ ಪಾಪ ನೋಡೋಕ್ಕಾಗಲ್ಲ ಕಣಪ್ಪ ನಿನ್ನಂತೂ. ಪಾಪ ಯಾರು ಸವಾಸಕ್ಕೂ ಹೋಗ್ಬೇಡ ಕಣಪ್ಪ. ಇನ್ನು ಸುಮ್ಮನೆ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಸೆನಕ್ಕಿರೋದು ನೋಡು. ನಾವು ನೋಡ್ಕೊಂಡು ಎದುರಿಗೆ ಸೆನಕ್ಕಿರ್ಬೇಕು. ಇಲ್ಲಾಂದರೆ ನೋಡಲ್ವಿ, ಅವ್ರ ಎದುರಿಗೆ 7,000 ಆಗ್ತೀವಿ. ನಿಮ್ಮ ಅಜ್ಜಿರ ಎದುರಿಗೆ, ಹೊಸ ಮಜ್ಜಿರ ಎದುರಿಗೆ ಇವತ್ತು 7,000 ಆಗ್ತೀವಿ. ಬೇಡ ಕಣಪ್ಪ, ನೀನು ಯಾರು ಸವಾಸಕ್ಕೂ ಹೋಗ್ಬೇಡಂಗ ಪಾಪ. ಇನ್ಮೇಲಿಂದಾನ ಹೇಳಿರ್ತೀನಿ ನೋಡು. ಇಲ್ಲ ಹೇಳು, ಹೋಗೋದಿಲ್ಲ ನಾನು. ಮೇಲಿಂದ ಅವಳಲ್ಲಿ ಓದ್ತಾ ಇದ್ದಾಳೆ ಅಂದ್ರೆ ನಾನೇ ಹೊರ್ಗಾಗ್ತೀನಿ. ಯಾಕೆ ಬೇಕು ಅಂಥದ್ದು ಕಚ್ಚೆ ಬೇಡ. ಅಯ್ಯಪ್ಪ ಬೇಡಮ್ಮ ತಾಯಿ. ಅದೇನಾನ ಚೆನ್ನಾಗೈತೆ ಘಮ ಘಮ ಅಂಬುತ್ತೆ ಅಂತ ಹೋದ್ರೆ ಸವಾಸಲ್ಲ. ಅವಳು ಕರ್ಕೊಂಬಂದೇನು ಶಿಲ್ಪಕಯ್ಯ ಚಂದನ್ನ? ಕರ್ಕೊಂಬಂದೆ ಕಣೆ. ಏನು ಮಾಡೋಣ, ಒಂದು ದುಡ್ಡು ಖರ್ಚಾತು. ಕರ್ಕೊಂಬಂದೆ ಪಾಪ. ಬೋಲ್ ಸಣ್ಣಕಾಗ್ಯವ್ ನೋಡಿ, ಹೆಂಗಾಗ್ಯವನಿ. ಹೆಂಗಿದ್ದ ನಮ್ಮ ಹುಡುಗ ಹಂಗೆ ಉದ್ದ ದಪ್ಪ ಹಂಗೇನೆ, ನೋಡಕ್ಕೆ ಹಂಗೇನೆ, ಹಂಗೆ ರಂಗ್ಳು ಸಣ್ಣ ಹಂಗೇನೆ, ಹೆಂಗೆ ಕಾಮನ್ ಹಂಗೇನೆ. ನೋಡ್ತಾ 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 ನಮ್ಮ ಹುಡುಗನ ನೋಡಂಗಾಗದು. ರಂಗ್ಳು ಸಂಗಾಗದು ಹಂಗೇನೆ. ಹೋಗತ್ತ ಎಂಥ ಕೆಲಸ ಆಯ್ತು ಸ್ವಾಮಿ ದೇವ್ರಿ. ನೆನೆಸ್ಕೊಂಡ್ರೆ ಈಗ ಲೋಬ ಇವಾಗ್ತೈತಿ. ನಮ್ಮ ಹುಡುಗ ಹೆಂಗಿದ್ದ ಹುಡುಗ ಗೊತ್ತೇ ನಮ್ಮ ಹುಡುಗ. ಇನ್ಮೇಲೆ ಅವಳು ಸವಾಸಕ್ಕೆ ಹೋಗ್ಬೇಡ್ರಿ. ಅವ್ರ ಅಮ್ಮನೂ ಬಾಜಾರಿನಿ, ಅವಳು ಬಾಜಾರಿನಿ. ಅವಳು ಒಳ್ಳೆಯವಳಲ್ಲ, ಅವಳು ಒಳ್ಳೆಯವಳಲ್ಲ. ಅವಳೇನೇನು ಮ್ಯಾಲಿಂದ ಕೆಳಗೆ ಕೇಳ್ದವಳಿ. ನಾನು ನೋಡು ಎಷ್ಟು ಇದು ಮಾಡೋದ್ರು ಬರೀ ಮೋಸ ಮಾಡೋದೇ ಅವರು. ಯಾರಿಗನಾಗಲಿ ಬರೀ ನೋವು ಕೊಡೋದೇನಿ. ಅವ್ರ ಅಮ್ಮ ನೋಡಿ ನನಗೆ ಎಷ್ಟು ಇದು ಮಾಡಿದ್ಲು. ಮತ್ತು ಅದಕ್ಕೆ ಹಾಳಾಗೋಗ ಅವ್ರ ಮಂತಾನೆ ಹಾಳಾಗೋಗಾನೆ ಅಗದು ಬಿದ್ದೋಗ. ನಮ್ದು ಅಟ್ಟೋದಂಗೆ ಅವ್ರದ್ದು ಒಂದೇನು ಹುರಿದೋಗ. ಆಗಲೇ ಆ ಸುಪ್ಪಿ ಬರೋ ಹೊತ್ತು ಅವಳು ದನ ಬಂದಿಲ್ಲ ಕಾಣಿ. ನೀನೇನು ಆ ಸುಪ್ಪಿ ಪಾಪ ಮಾರಾಗಿತ್ತು ನಮ್ಮಮ್ಮ, ಒಳ್ಳೆ ಹುಡುಗಿ. ಈಗ ಇವಳಿ ಬರ್ಬೇಕಾಗಿತ್ತಂಥದ್ದು. ಅಮ್ಮ ಏನಾಯ್ತಮ್ಮ, ಸುಪ್ಪಿಗೆ ಏನಾಯ್ತು? ಸುಪ್ಪಿ ಪ್ರೆಗ್ನೆಂಟ್ ಕಣಪ್ಪ, 5 ತಿಂಗಳಾಗೈತಿ ಇವಾಗ. ಅದು ಯಾವುದೋ ಹುಡುಗ ಅಂತ, ಅದೇನೋ ನಾತ್ಲಗಳನ್ನ ಯಾರ ಅಂತಪ್ಪ, ಅವ್ನು ಯಾರ ಪರಿಚಯ ಆಗಿದ್ದಂತೆ. ಅದಕ್ಕೇನೆ ಯಾವುದೋ 5 ತಿಂಗಳಾಗೈತಂತೆ. ಇವರು ಬೇರೆ ಇವರು ಲಕ್ಕಮ್ಮನ ಮಗನ ಇಷ್ಟಪಟ್ಟವಳೆ ಅಂತ ಹೇಳ್ತಿದ್ರು. ಅವ್ನು ನೋಡಿ ನಾನು ಇನ್ನೂ 1 ತಿಂಗಳಾಗಿರೋದು ಅಂತ ಇದ್ದಾನೆ. ಅದು ಪಾಪ ಇವಾಗ ಅವಳಿಗಾಗದು, ಅವಳಿಗಾನ ಆಗಿಲ್ಲ ಸ್ನೇಹಿ. ಹಂಗಾಗಿದ್ರೆ ಚೆನ್ನಾಗಿರೋದು. ಆ ಹುಡುಗಿ ಅಂದರೆ ಬೋಲು ಇದು ಮಾಡ್ತಿತ್ತಳಮ್ಮ, ಸ್ಟೆಂಟು ಜಾಸ್ತಿ. ಬೋಲು ಸ್ಟೆಂಟ್ ಮಾಡೋದದು. ಅಲ್ಲ ಈ ಕಾಲದಾಗ ಸ್ಟೆಂಟ್ ಎಲ್ಲರೂ ಮಾಡ್ತಾರೆ. ಅವಳು ಸ್ಟೆಂಟ್ ಅವಳು ಬುದ್ಧಿ ಅವಳ ಕೈಯಾಗಿ ಇದ್ರೆ ಯಾರೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಎಲ್ಲರೂ ಸ್ಟೆಂಟ್ ಮಾಡ್ತಾರೆ. ಹುಡುಗಿಯರ ಮೇಲೆ ಸ್ಟೈಲಿಶ್ ಆಗಿ ಇರೋದು ಸಹಜ ಈಗೆಲ್ಲನ. ಅವಳನಾಗೆ ಏನು ಮಾಡ್ತೀವಿ, ಒಳ್ಳೆ ಮನಸ್ಸೈತಿ. ಇದು ಸ್ವಲ್ಪ ಮಾರ್ಬಿಟ್ಟವಳೆ, ಅವಳಿಗೆ ಗೊತ್ತಾಗಿದ್ದಿಲ್ಲ. ಗೊತ್ತಾಗ್ದಲ್ಲ ಈ ರೀತಿ ಮಾಡ್ಕೊಬಿಟ್ಟಿದ್ದಾಳೆ. ಅಲ್ಲ ಗೊತ್ತಾಗಲ್ವ ಅದಕ್ಕೆ ನನ್ನ ಮಗ ಅಂದು ಎಂಥ ಕೆಲಸ ಮಾಡ್ಕೊಂಡೈತದು. ಪಾಪ ಸುಪ್ಪಿ ನನಗೆ ತುಂಬ ಹೆಲ್ಪ್ ಮಾಡಿದ್ಲು ಕಣಮ್ಮ ಅವಳು. ಅವಳಿಗೆ ಹಿಂಗೆ ಆಗಬಾರ್ದಾಗಿತ್ತು. ಪಾಪ ನಿನಗೆ ಯಾರು ಸವಾಸನೂ ಬೇಡಪ್ಪ. ನಮ್ಗೆ ಯಾರು ಸವಾಸಕ್ಕೂ ಹೋಗೋದು ಬೇಡ ಪಾಪ. ಅದು ಇದು ಅಂತ ಹೋದ್ರೆ ನಾವೇ ಅನುಭವಿಸ್ಬೇಕಾಗುತ್ತೆ. ಯಾರು ಸವಾಸಕ್ಕೂ ಹೋಗ್ಬೇಡ ಕಣಪ್ಪ ನೀನು. ಯಾರು ಸವಾಸ ಬೇಡ ನಮಗೆ. ನಮ್ಮ ಪಾಡಿಗೆ ನಾವಿದ್ದು ಬಿಡೋಣ. ನೀನು ಹೇಳ್ದಂಗೆ ಅವಳಿಗಾಗದು ಅವಳಿಗೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಕಣಕ್ಕ. ನೋಡಕ್ಕೆ ಪಿಕ್ಚರು ಭಾಳ ಚೆನ್ನಾಗಿರೋದು. ಏನೋ ನಂಗೆ ಅನ್ಕೊಂತೀನಿ, ಬಾಯಿಗೆ ಬಂದಂಗೆ ಬೈಕಣೆ ಇನ್ನಿ. ನಾನು ಅನ್ಕೊಂಡಿದ್ದು ಅವ್ರಿಗೇನು ಒಳ್ಳೇದಾಗಲ್ಲ ಕಣೆ ಸುಸು. ಹಾಳಾಗಿ ಹೋಗ್ತಾರೆ. ಅವ್ರಿಗೂ ಒಬ್ಬ ಮಗ ಇದ್ದಾನೆ, ಅವಳಿಗೂ ಆ ಕಲಿಗೆ
ನೋಡಿ ಎಂಥದ್ದು ಬರುತ್ತೆ ಅಂತೇಳಿ ಮಗಳೇ ಇದ್ದಾಳೆ ಒಬ್ಳು, ಅವಳ ಜೀವನ ಏನಾಗುತ್ತೆ ಅಂತೇಳಿ ನೋಡ್ತಿರ್ಬೇಕಾ ನನ್ನ ಕಣ್ಣೆದ್ರಿಗೆ ಹೆಂಗೆ ಹೋಗ್ತಾರೆ ಹಾಳಾಗಿ. ಹಾಳಾಗಿ ಹೋಗ್ತಾರೆ ಅವರು. ನಾನು ಎಷ್ಟು ಹೊಟ್ಟೆ ಉರ್ದೈತೆ ನಂದು, ನನ್ನ ಮಗನ್ನ ನಾನು ಪೊಲೀಸ್ನವ್ರಿಗೆ ಕರ್ಕೊಂಡು ಹೋಗ್ಯಾರೆ ಅಂತ ವಿಷಯ ಗೊತ್ತಾದಾಗಿನ ನನ್ನ ಹೊಟ್ಟೆ ಎಷ್ಟು ಉರ್ದೋಗೈತೆ ಅಂದ್ರೆ ಅಷ್ಟು ಉರ್ದೋಗೈತಿ. ಹಾಳಾಗಿ ಹೋಗ್ತಾರೆ ಅವರು, ಉದ್ಧಾರ ಆಗಲ್ಲ, ಹಾಳ ನಗದು ಬಿದ್ದು ಬೆಂಕಿ ಬಿದ್ದು ಹೋಗ್ತಾರೆ. ನನಗೆ ಎಷ್ಟು ಎಂತೆಂಥ ಮಾತು ಬೈಕೊಂಡಿದ್ದೀನಿ ಅಂದರೆ, ಎಷ್ಟು ಶಾಪ ಹಾಕಿದ್ದೀನಿ ಅಂದರೆ ಆ ಶಾಪ ಅವ್ರಿಗೆ ತಟ್ಟಂಗಿರಲ್ಲ ಸುಸ್ಸು, ತಟ್ಟುತ್ತೆ. ಅವಳಿ ಬರೋದು ಅವಳಿಗೆ ಬಂದಿದ್ರೆ ನಾನು ನೋಡಿ ಭಾಳ ಚೆನ್ನಾಗಿ ಹೋಗ್ತಿದ್ದೆ ಕಣೆ, ಭಾಳ ಚೆನ್ನಾಗಿ ಹೋಗ್ತಿದ್ದೆ. ಪಟ್ಟು ಚಂದು, ನೀನು ಏನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಆರಾಮಾಗಿ ಸುಮ್ಮನೆ ಇರೋದು ಕಲಿ ಅಷ್ಟೇ. ಅದಕ್ಕೆ ಮತ್ತೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ನೀನು ನೋಡಿದ್ರೆ ನೀನು ಅಣ್ಣ ನೀನು ಯಾವ ಹುಡುಗಿನೂ ಲವ್ ಮಾಡಲ್ಲ ಕಣ, ಮದುವೆ ಆಗ ನಮ್ಮಮ್ಮನೇ ಹೇಳುತ್ತಿ ಲವ್ ಮಾಡಿ ಸುಮ್ಮನೆ ಮದುವೆ ಆಗಿ ಕರ್ಕೊಂಬ ಅಂತ. ಈಗ ನೋಡಿ ಇಂಥವೇನೋ ಸಮಸ್ಯೆಗಳಾದರೆ ಯಾರು ಯಾವ ಸವಸನೂ ಬೇಡ, ಅದಕ್ಕೆ ಮತ್ತೆ ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ನಾನು ಹಿಂಗೆ ಇರೋದು. ನನಗೆ ಮದುವೆನೇ ಬೇಡ ಮಂಗಾಗೈತಿ. ಯಾವ ಮದುವೆ ಬೇಡ ಯಾತ ಬೇಡ, ನಾನು ಚೆನ್ನಾಗಿ ದುಡಿಯೋಕೆ ಅವನ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ. ಇನ್ನೇನು ಮಾಡೋಣ. ಅಯ್ಯೋ ದೇವ್ರಿ, ಇದೊಳ್ಳೆ ಸವಾಸ ಆತವಮ್ಮಂಗೆ ಆಗ್ತೈತಿ ಹೋಗತ್ತ ನನಗೆ. ಪಾಪ ಕಾರನು ಸುಮ್ಮನೆ ಮಾರು, ಕಾರಿನೇನು ಯೂಸ್ ಇಲ್ಲ, ಸುಮ್ಮನೆ ತಂದು ನಿಲ್ಸಿರೋದೇನೇ ಆಗೈತೆ. ಸುಮ್ಮನೆ ಕಾರನ್ನು ಮಾರ್ಬಿಡು, ಮಾರಿದ್ರೆ ಸಾಲೆಲ್ಲ ತಿರ್ಸ್ಕೊಂಡು ನೆಮ್ಮದಿಯಾಗಿ ಯಾವ್ದಾರ ಒಂದು ಕೆಲಸ ಮಾಡ್ಕೊಂಡಿರೋಣ. ಸುಮ್ಮನೆ ಮಾರ್ಬಿಡಪ್ಪ. ಸರಿ ಆಯ್ತು ಹೇಳಿ ಮಾರ್ತೀನಿ. ಮಾರ್ಬಿಟ್ಟು ಏನಾನ ಒಂದು ಕೆಲಸ ಇಲ್ಲೇ ಮಾಡೋಕ್ಕಾಗುತ್ತೆ. ಏನು ಮಾಡೋದಮ್ಮ ತಾಯಿ, ಇದೊಂದಲೇ ಸವಾಸ ಆತು. ಅಮ್ಮ ಹುಡುಗಿಯರು ಸವಾಸ ಬೇಡ ಕಣಮ್ಮ, ನಿಜವಾಗ್ಲೂ ಭಾಳ ಪೊಲೀಸ್ನವ್ರು ಏನಿಲ್ಲ. ಯಪ್ಪ ನನ್ನ ಚೆನ್ನಾಗಿ ಅನ್ಸ್ಬಿಟ್ರು. ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ಹೇಳಪ್ಪ. ಹೆಂಗಿದ್ದ ನನಗೆ ಉದ್ದ ಆದಪ್ಪ, ಕಣ್ಣಿಗೆ ಹಂಗೆ ಮಂಜು ಹೆಂಗಿದ್ದೆ. ಅಂದ್ರೇ ಹೆಂಗಿದ್ದ ಉದ್ದ ಆದಪ್ಪ, ಸಖತ್ತಾಗಿದ್ನಪ್ಪ ಇವನಂತೂ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣೋನು. ಇವಾಗ ನೋಡೋ ಎಷ್ಟು ಸಣ್ಣ ಆಗ್ಬಿಟ್ಟವನೇ. ಪಾಪ ನೋಡೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿದ್ದ ಗೊತ್ತಾ, ತುಂಬ ಚೆನ್ನಾಗಿದ್ದ. ನೋಡೋದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು. ಚಂದ ಥರನೇ ಕಾಣಿಸ್ತಾ ಇಲ್ಲ, ಬೇರೆ ಥರ ಕಾಣಿಸ್ತಾ ಇದ್ದಾನೆ. ಅಯ್ಯೋ, ಚಂದ ಥರ ಕಾಣಿಸಂಗಿದ್ರೆ ಚೆನ್ನಾಗಿರೋದು. ನಿಜ ನೀನು ಎಷ್ಟು ಚೆನ್ನಾಗಿದ್ದೆ ಗೊತ್ತಾ ಚಂದು, ತುಂಬ ಚೆನ್ನಾಗಿದೆ. ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ. ಶಿಲ್ಪಕ್ಕ ಹಂಗೆ ಒಳ್ಳೊಳ್ಳೆದೆಲ್ಲ ಮಾಡಿಟ್ಬಿಡು. ಸ್ವಲ್ಪ ಎಲ್ಲ ಹಣ್ಣು ಹಂಪ್ಲು, ಚಿಕನ್ ಮಟನ್ನು ಮೊಟ್ಟೆ ಹಣ್ಣು ಎಲ್ಲ ಹಾಲು ಎಲ್ಲ ಕೊಡು, ಚೆನ್ನಾಗಿ ತಿಂದು ದಪ್ಪ ಆಗಲಿ. ಅಯ್ಯೋ ಮಾಡ್ಕೊಡ್ತೀನಿ ಹೇಳಮ್ಮ, ನಾವು ಒಳ್ಳೊಳ್ಳೆ ತಿಂಡಿ ಎಲ್ಲ ಮಾಡ್ತೀವಿ, ಮಾಡ್ಕೊಡ್ತೀವಿ, ತಿನ್ಕೊಂಡು ಚೆನ್ನಾಗಿರ್ಲಿ ಹೇಳು. ಒಟ್ನಲ್ಲಿ ನನ್ನ ಮಗ ಚೆನ್ನಾಗಿದ್ರೆ ಸಾಕು. ಯಾರು ಸವಾಸನೂ ಬೇಡಮ್ಮ, ನಮ್ಮ ಪಾಡಿಗೆ ನಾವಿದ್ರೆ ಯಾವುದು ಇರೋದಿಲ್ಲ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಯಮ್ಮ ಇವತ್ತು ಇಪ್ಪಟ್ಟು ಅವಳು ಸವಾಸಕ್ಕೆ ಹೋಗ್ಬೇಡ, ಅವಳ ಸ್ನೇಹ ಎಂಬ ಹೆಸರೇ ಬೇಡ ನಮಗೆ. ಸ್ನೇಹಿನೂ ಬೇಡ, ಪಾಯಿನೂ ಬೇಡ. ಇಲ್ಲಿ ಹೇಳಮ್ಮ ಸವಾಸಕ್ಕೆ ಹೋಗಲ್ಲ ಇನ್ಮೇಲಿಂದ ಮದುವೆನೇ ಬೇಡ ಅನ್ನಂಗೆ ಆಯ್ತು. ಆ ಹುಡುಗಿ ಅಲ್ಲಿ ಬರ್ತಾ ಇದ್ದಾಳೆ ಅಂದ್ರೆ ದೂರ ಇರ್ತೀನಿ ಇನ್ಮೇಲಿಂದಾನು. ಸವಾಸನೇ ಬೇಡಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಅದಕ್ಕೆ ನನ್ನ ಪಾಡಿಗೆ ನಾನು ಬೇರೆ ಇರ್ತೀನಪ್ಪ. ಯಾರು ಸವಾಸಕ್ಕೂ ಹೋಗಲ್ಲ, ಹುಡುಗಿ ಬೇಡ, ಮದುವೆನೇ ಬೇಡ ಅನ್ನಿಸ್ಬಿಟ್ಟೈತೆ ನನಗೆ. ಜೀವನದಾಗೆ ಮದುವೆನೇ ಬೇಡ ಅನ್ನಿಸ್ಬಿಟ್ಟೈತೆ. ಅಷ್ಟು ಬೇಜಾರಾಯಿತು ನನಗೆ. ಪೊಲೀಸ್ನವ್ರ ಹತ್ರ ಸಿಕ್ಕಾಕೊಬಿಟ್ಟು ತುಂಬ ಹೋಗ್ಬಿಟ್ಟೆ. ನೋಡ್ತಾ ಇರ್ರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.